कल्याण कर्नाटक के वरिष्ठ नेता और मंत्री ईश्वर खंडे को राज्य सरकार में डेप्यूटी चीफ मिनिस्टर (डीसीएम) का पोस्ट मिलेन इस कामना के साथ आज बसवा कल्याण के ऐतिहासिक बासवेश्वर मंदिर में लिंगायत समाज के नेताओं और उनके समर्थकों ने विशेष पूजा और प्रार्थना की। बिदर जिला भर में ईश्वर खंडे को डेप्यूटी चीफ मिनिस्टर बनाए जाने की मांग जोर पकड़ रही है। इसी कड़ी में उनके समर्थकों ने उनके नाम से संकल्प लेकर विशेष पूजा और अर्चना की और उन्हें उच्च जिम्मेदारी मिलने की प्रार्थना की। इस मौके पर बात करते हुए लिंगायत नेताओं ने कहा कि ईश्वर खंडे ने विधायक और मंत्री के रूप में जिला और राज्य के विकास के लिए काफी काम किया है। उन्होंने किसी एक समुदाय तक सीमित न रहकर सभी वर्ग को साथ लेकर सामाजिक और विकासात्मक कार्यों को आगे बढ़ाया है। नेताओं ने कहा कि खंडे परिवार का कल्याण कर्नाटक के विकास में महत्वपूर्ण योगदान रहा है। अगर ईश्वर खंडे को डेप्यूटी चीफ मिनिस्टर का पोस्ट दिया जाता है तो कल्याण कर्नाटक क्षेत्र के विकास को और गति मिलेगी और पिछड़े कल्याण कर्नाटक क्षेत्र को उचित प्रतिनिधित्व प्राप्त होगा। समर्थकों और नेताओं ने हाई कमांड और राज्य सरकार से मांग की कि इस बार ईश्वर खंडे को डेप्यूटी चीफ मिनिस्टर का पोस्ट दिया जाना चाहिए। इस विशेष पूजा कार्यक्रम में युवा नेता शिवकुमार बिरादर, शशिकांत दुर्गे, शिवकुमार शतगर, शिवू कुदुरे, सिद्धराम कामाना सहित कई प्रमुख नेता और समर्थक मौजूद रहे। मेहनत का इनाम 2 लाख रुपए, 12 साल फ्री एजुकेशन सिर्फ अलमीन इंग्लिश मीडियम प्राइमरी और हाई स्कूल बसवकलिया। आज ही एडमिशन करें। आरजी पब्लिक स्कूल इंग्लिश मीडियम, एडमिशंस ओपन, नर्सरी to 8th स्टैंडर्ड, बस फैसिलिटी अवेलेबल। योर चाइल्ड डिजर्व द बेस्ट एजुकेशन। दी 8th स्कूल, एडमिशंस आर ओपन, जहां तालीम से बनेगा आपके बच्चे का रोशन कल। ಇವತ್ತು ನಮ್ಮ ಭಾಗದ ಮುತ್ಸದಿ ನಾಯಕರು ಮತ್ತು ಅಖಿಲ ಭಾರತ ವೀರಶೈವ ಲಿಂಗಾಯತ ಮಹಾಸಭಾದ ರಾಷ್ಟ್ರೀಯ ಅಧ್ಯಕ್ಷರು, ನಮ್ಮೆಲ್ಲರ ಆಶಾ ಕಿರಣ, ನಮ್ಮ ಸಮಾಜದ ಭವಿಷ್ಯ ಆಗಿರತಕ್ಕಂತ ಸನ್ಮಾನ್ಯ ಈಶ್ವರ್ ಭೀಮಣ್ಣ ಖಂಡ್ರೆ ಅವರಿಗೆ ನಮ್ಮ ಭಾಗದ ವತಿಯಿಂದ, ವಿಶೇಷವಾಗಿ ನಮ್ಮ ಸಮುದಾಯದ ವತಿಯಿಂದ ಇವತ್ತು ಬಸವೇಶ್ವರ ದೇವಸ್ಥಾನದಲ್ಲಿ ನಾವು ಎಲ್ಲ ಬಸವಾಭಿಮಾನಿಗಳು ಸೇರಿದಂತೆ ಸಮಸ್ತ ಬಸವ ಕಲ್ಯಾಣದ ಜನತೆಯ ಪರವಾಗಿ ಇಂದು ವಿಶೇಷ ಪೂಜೆಯನ್ನು ಸಲ್ಲಿಸಿ ಇಂದು ಸನ್ಮಾನ್ಯ ಶ್ರೀ ಈಶ್ವರ್ ಖಂಡ್ರೆ ಅವರಿಗೆ ಕರ್ನಾಟಕ ರಾಜ್ಯ ಸರ್ಕಾರ ನೂತನವಾಗಿ ಸಂಪುಟ ಪುನರ್ರಚನೆಯಲ್ಲಿ ಸನ್ಮಾನ್ಯ ಈಶ್ವರ್ ಖಂಡ್ರೆ ಅವರಿಗೆ ಈ ಭಾಗದಿಂದ ವಿಶೇಷವಾಗಿ ನಮ್ಮ ಸಮಾಜದ ವತಿಯಿಂದ ಅವರಿಗೆ ಉಪಮುಖ್ಯಮಂತ್ರಿ ಸ್ಥಾನವನ್ನು ನೀಡಿ ನಮ್ಮ ಸಮಾಜಕ್ಕೆ, ನಮ್ಮ ಭಾಗಕ್ಕೆ ನ್ಯಾಯ ಕೊಡಬೇಕು ಅಂತ ನಾವು ಈ ಸಂದರ್ಭದಲ್ಲಿ ಕಾಂಗ್ರೆಸ್ ಹೈಕಮಾಂಡ್ಗೆ, ವಿಶೇಷವಾಗಿ ಸನ್ಮಾನ್ಯ ಸಿದ್ದರಾಮಯ್ಯನವರಿಗೂ, ಅದೇ ರೀತಿ ವಿಶೇಷವಾಗಿ ಡಿ.ಕೆ. ಶಿವಕುಮಾರ್ ಅವರಿಗೂ, ಮಲ್ಲಿಕಾರ್ಜುನ್ ಖರ್ಗೆ ಅವರಿಗೂ ನಾವು ಈ ಸಂದರ್ಭದಲ್ಲಿ ಸಮಸ್ತರ ಪರವಾಗಿ ನಾವು ವಿನಂತಿಯನ್ನು ಮಾಡ್ಕೋತೀವಿ. ಯಾಕಂದ್ರೆ ವೀರೇಂದ್ರ ಪಾಟೀಲ್ ನಂತರ ನಮ್ಮ ಸಮಾಜಕ್ಕೆ ಈ ನ್ಯಾಯ ಸಿಕ್ಕಿಲ್ಲ. ಅದಕ್ಕಾಗಿ ಈ ಸಂದರ್ಭದಲ್ಲಿ ವಿಶೇಷವಾಗಿ ಅರಣ್ಯ ಮತ್ತು ಪರಿಸರ ಖಾತೆಯ ಸಚಿವರಾಗಿ ಈಶ್ವರ್ ಖಂಡ್ರೆ ಅವರು ಅತ್ಯಂತ ದಕ್ಷತೆಯಿಂದ ಕಾರ್ಯನಿರ್ವಹಿಸ್ತಾ ಇದ್ದಾರೆ. ಅವರು ಎಲ್ಲಾ ಸಮಾಜವನ್ನು, ಎಲ್ಲಾ ಸಮುದಾಯವನ್ನು ತೆಗೆದುಕೊಂಡು ಹೋಗ್ತಕ್ಕಂಥ ನಾಯಕರಾಗಿದ್ದಾರೆ, ಜಾತ್ಯತೀತ ನಾಯಕರಾಗಿದ್ದು ಅವರಿಗೆ ವಿಶೇಷವಾಗಿ ಉಪಮುಖ್ಯಮಂತ್ರಿ ಸ್ಥಾನವನ್ನು ನೀಡಿದ್ರೆ ನಮ್ಮ ಭಾಗ, ಹಿಂದುಳಿದ ನಮ್ಮ ಬೀದರ್ ಜಿಲ್ಲೆ, ಕಲ್ಯಾಣ ಕರ್ನಾಟಕ ಭಾಗವು ಅಭಿವೃದ್ಧಿಯತ್ತ ಸಾಗಬಹುದು ಅಂತಕ್ಕಂಥ ಒಂದು ಆಶೆಯೊಂದಿಗೆ ಇವತ್ತು ಎಲ್ಲರೂ ಸೇರಿ ಇಂದು ನಾವು ಸರ್ಕಾರಕ್ಕೆ ಮನವಿಯನ್ನು ಮಾಡ್ತೀವಿ. ಅವರಿಗೆ ವಿಶೇಷವಾಗಿ ರಾಜ್ಯ ಸರ್ಕಾರದಲ್ಲಿ ಉಪಮುಖ್ಯಮಂತ್ರಿ ಸ್ಥಾನವನ್ನು ನೀಡಿದಾಗ ನಮ್ಮೆಲ್ಲರಿಗೂ ಕೂಡ ಒಂದು ಸಂತೋಷ ಮತ್ತು ಹೆಮ್ಮೆಯ ಸಂಗತಿ ಆಗಲಿದೆ ಅಂತ ಈ ಸಂದರ್ಭದಲ್ಲಿ ವಿನಂತಿ ಮಾಡುತ್ತೇವೆ. Sky Sunshine School, step towards better future. School style cancelled. यहाँ learning मिलती है creative twist के साथ. Knowledge Park the Creative School. Creativity is our subject. आपके बच्चे के सही फ्यूचर के लिए नोबल पब्लिक स्कूल स्मार्ट लर्निंग का नया अंदाज. एडमिशंस आर ओपन. ಓಂ ಶ್ರೀ ಗುರು ಬಸವಲಿಂಗಾಯ ನಮಃ. ಇವತ್ತು ಬಸವಣ್ಣನ ಕರ್ಮಭೂಮಿಯ ಬಸವೇಶ್ವರ ದೇವಸ್ಥಾನದಲ್ಲಿ ಬಸವೇಶ್ವರ ದೇವಸ್ಥಾನ ಪಂಚ್ ಕಮಿಟಿ ಮತ್ತು ಬಸವ ಕಲ್ಯಾಣ ವಿಧಾನಸಭಾ ಕ್ಷೇತ್ರದ ಸಮಸ್ತ ಲಿಂಗಾಯತ್ ಸಮಾಜ ಬಾಂಧವರಿಂದ ಇವತ್ತು ಈಶ್ವರ್ ಖಂಡ್ರೆ ಅವರಿಗೆ ಬರುವಂಥ ಸರ್ಕಾರದಲ್ಲಿ ಉಪಮುಖ್ಯಮಂತ್ರಿ ಸ್ಥಾನ ಕೊಡಬೇಕು ಅಂತ ಒಂದು ವಿಶೇಷವಾದ ಒಂದು ಪೂಜೆ ಸಲ್ಲಿಸಿ ನೆರೆದಿರ್ತಕ್ಕಂಥ ಎಲ್ಲರೂ ಕೂಡ ಭಾವನೆ ಒಂದೇ ಆಗಿದೆ. ಬರ್ತಕ್ಕಂಥ ಸರ್ಕಾರದಲ್ಲಿ ಸನ್ಮಾನ್ಯ ಶ್ರೀ ಈಶ್ವರ್ ಖಂಡ್ರೆ ಅವರಿಗೆ ಉಪಮುಖ್ಯಮಂತ್ರಿ ಸ್ಥಾನ ಕೊಡಬೇಕೆಂದು ಈ ಒಂದು ಮಾಧ್ಯಮ ಗೋಷ್ಠಿ ಮುಖಾಂತರ ನಾವೆಲ್ಲರೂ ಕೂಡ ಒತ್ತಾಯ ಮಾಡ್ತಾ ಇದ್ದೇವೆ. ಬಂಧುಗಳೇ, ಈಶ್ವರ್ ಖಂಡ್ರೆ ಅವರು ಕಾಂಗ್ರೆಸ್ ಪಕ್ಷಕ್ಕೆ ನಿಷ್ಠವಾಗಿರ್ತಕ್ಕಂಥ ಕುಟುಂಬದಿಂದ ಬಂದವರು. ಭೀಮಣ್ಣ ಖಂಡ್ರೆ ಅವರು ಇರ್ಬೋದು, ವಿಜಯಕುಮಾರ್ ಖಂಡ್ರೆ ಅವರು ಇರ್ಬೋದು, ಈಗಿರ್ತಕ್ಕಂಥ ಈಶ್ವರ್ ಖಂಡ್ರೆ ಅವರು, ಆಮೇಲೆ ಸಾಗರ್ ಖಂಡ್ರೆ ಅವರು ಸುಮಾರು 3 ತಲೆಮಾರುಗಳಿಂದ ಕಾಂಗ್ರೆಸ್ ಪಕ್ಷಕ್ಕೆ ನಿಷ್ಠವಾಗಿರ್ತಕ್ಕಂಥ ಕುಟುಂಬ. ಅದರ ಜೊತೆಗೆ ಈಶ್ವರ್ ಖಂಡ್ರೆ ಅವರು ನಮ್ಮ ಅಖಿಲ ಭಾರತ ವೀರಶೈವ ಲಿಂಗಾಯತ್ ಸಮಾಜದ ರಾಷ್ಟ್ರೀಯ ಅಧ್ಯಕ್ಷರು.
ಮತ್ತು ಸಮುದಾಯವನ್ನು ರಾಜಕೀಯವಾಗಿ ಬೆಳೆಸಿದಂತ ಮಹಾನ್ ನಾಯಕರು ಮತ್ತು ಈಗಾಗಲೇ ಪೌರಾಡಳಿತ ಸಚಿವರಾಗಿ, ಅರಣ್ಯ ಮತ್ತು ಪರಿಸರ ಖಾತೆಯ ಸಚಿವರಾಗಿ ಸಮಗ್ರ ಅಭಿವೃದ್ಧಿಯ ದೃಷ್ಟಿಕೋನ ಹೊಂದಿರತಕ್ಕಂತ ಕಲ್ಯಾಣ ಕರ್ನಾಟಕದ ಧ್ರುವ ತಾರೆ, ನಮ್ಮ ಸಮಾಜದ ಭವಿಷ್ಯ. ಸಂಘಟನಾತ್ಮಕವಾಗಿ ಕಾಂಗ್ರೆಸ್ ಪಕ್ಷ ಕಲ್ಯಾಣ ಕರ್ನಾಟಕದಲ್ಲಿ ಬಲಿಷ್ಠ ಆಗಬೇಕು. ಕರ್ನಾಟಕದಲ್ಲಿ ಬಲಿಷ್ಠ ಆಗಬೇಕಂದ್ರ ಲಿಂಗಾಯತ್ ಸಮಾಜದ ಪ್ರಶ್ನಾತೀತ ನಾಯಕರಾಗಿರ್ತಕ್ಕಂಥ ಈಶ್ವರ್ ಖಂಡ್ರೆ ಅವರಿಗೆ ಬರುವಂತ ಸರ್ಕಾರದಲ್ಲಿ ಉಪಮುಖ್ಯಮಂತ್ರಿ ಸ್ಥಾನ ಕೊಡಬೇಕೆಂದು ಸಮಸ್ತ ಬಸವ ಕಲ್ಯಾಣ ವಿಧಾನಸಭಾ ಕ್ಷೇತ್ರದ ಲಿಂಗಾಯತ್ ಸಮಾಜ ವತಿಯಿಂದ ಕಾಂಗ್ರೆಸ್ ಪಕ್ಷದ ಹೈಕಮಾಂಡ್ ವರಿಷ್ಠರಲ್ಲಿ ಮತ್ತು ರಾಜ್ಯ ಮಟ್ಟದ ನಾಯಕರಾದ ಸನ್ಮಾನ್ಯ ಶ್ರೀ ಸಿದ್ದರಾಮಯ್ಯವರಲ್ಲಿ ಬರುವ ದಿನಗಳಲ್ಲಿ ಮುಖ್ಯಮಂತ್ರಿಯಾಗಿ ಪ್ರಮಾಣ ವಚನ ಸ್ವೀಕರಿಸಲಿರುವಂತಹ ಸನ್ಮಾನ್ಯ ಶ್ರೀ ಡಿ ಕೆ ಶಿವಕುಮಾರ್ ಸಾಹೇಬರಲ್ಲಿ ಸಮಸ್ತ ಬಸವ ಕಲ್ಯಾಣ ಜನತೆ ಮತ್ತು ಲಿಂಗಾಯತ್ ಸಮಾಜ ಬಸವೇಶ್ವರ ದೇವಸ್ಥಾನ ಪಂಚ ಕಮಿಟಿ ವತಿಯಿಂದ ಅವರಲ್ಲಿ ನಾನು ಕಳಕಳಿಯ ಮನವಿ ಮಾಡಿಕೊಳ್ತಾ ಇದ್ದೆ. ಎಲ್ಲರಿಗೂ ಶರಣಾರ್ಥಿ. ಶ್ರೀ ಗುರು ಬಸವಲಿಂಗಾಯ ನಮ. ನಾನು ಜಾಗತಿಕ ಲಿಂಗಾಯತ ಅಧ್ಯಕ್ಷ ಬಸವರಾಜ್ ತೊಂಡಾರೆ. ನಮ್ಮ ಬೀದರ್ ಜಿಲ್ಲೆಯ ಧೀಮಂತ ನಾಯಕರಾದ ಈಶ್ವರ್ ಭೀಮಣ್ಣ ಖಂಡ್ರೆ ಅವರಿಗೆ ಉಪಮುಖ್ಯಮಂತ್ರಿ ಸ್ಥಾನವನ್ನು ಶ್ರೀಯುತ ಡಿ ಕೆ ಶಿವಕುಮಾರ್ ಇವರ ಮಂತ್ರಿ ಮಂಡಲದಲ್ಲಿ ಕೊಡಬೇಕೆಂದು ವಿನಂತಿಸುತ್ತೇನೆ. ಯಾಕೆಂದರೆ ಈ ಹಿಂದೆ ಅಹಿಂದ ನಾಯಕರು ಮುಖ್ಯಮಂತ್ರಿ ಸಿದ್ದರಾಮಯ್ಯ ಅವರ ಸರ್ಕಾರದಲ್ಲಿ ಅರಣ್ಯ ಸಚಿವರಾಗಿ, ಬೀದರ್ ಜಿಲ್ಲಾ ಉಸ್ತುವಾರಿ ಮಂತ್ರಿಯಾಗಿ, ಬೀದರ್ ಜಿಲ್ಲಾ ಕಲ್ಯಾಣ ಕರ್ನಾಟಕ ಅಥವಾ ಕರ್ನಾಟಕ ರಾಜ್ಯಕ್ಕೆ ಹೆಸರು ತಂದಂಥ ಅದು ಯಾರ ಅಭಿವೃದ್ಧಿ ಹರಿಕಾರರಂದ್ರೆ ಈಶ್ವರ್ ಖಂಡ್ರೆ ಅವರು. ಇವರಿಗೆ ಉಪಮುಖ್ಯಮಂತ್ರಿ ಸ್ಥಾನವನ್ನು ಕೊಡಬೇಕೆಂದು ನಾನು ಹಿರಿಯರಾದ ಶ್ರೀ ಮಲ್ಲಿಕಾರ್ಜುನ್ ಖರ್ಗೆ, ರಾಹುಲ್ ಗಾಂಧಿ ಹಾಗೂ ನೂತನವಾಗಿ ಮುಖ್ಯಮಂತ್ರಿ ಸ್ಥಾನವನ್ನು ಅಲಂಕರಿಸುತ್ತಿರುವ ಡಿ ಕೆ ಶಿವಕುಮಾರ್ ಅವರಲ್ಲಿ ಒತ್ತಾಯಿಸುವುದಿಲ್ಲ, ವಿನಂತಿ ಪೂರ್ವಕ ತಮ್ಮನ್ನು ಕಳಕಳಿಯಿಂದ ಕೇಳುತ್ತೇನೆ. ಇವರು ತಮ್ಮ ಯಾವುದೇ ಕಪ್ಪು ಚುಕ್ಕೆ ಇಲ್ಲದೆ ತಮ್ಮ ಹೆಸರನ್ನು ಬೆಳಗಿಸುತ್ತಾರೆಂದು ತಮ್ಮಲ್ಲಿ ಕಳಕಳಿಯ ವಿನಂತಿ ಮಾಡುತ್ತೇನೆ. ಇದು ನಮ್ಮ ಬಸವ ಕಲ್ಯಾಣ ತಾಲೂಕಿನ ಲಿಂಗಾಯತರ ಅಲ್ಲ, ಅಹಿಂದರು ಹಾಗೂ ಇಡೀ ಬೀದರ್ ಜಿಲ್ಲೆ ರಾಜ್ಯದ ಎಲ್ಲ ಮಠಾಧೀಶರ ಆಶೆಯಾಗಿದೆ. ತಾವು ಯಾವುದೇ ಇದರಲ್ಲಿ ನಿಸ್ಸಂದೇಹವಾಗಿ ಅವರನ್ನು ಉಪಮುಖ್ಯಮಂತ್ರಿ ಸ್ಥಾನವನ್ನು ಕೊಡಬೇಕೆಂದು ತಮ್ಮಲ್ಲಿ ಕಳಕಳಿ ವಿನಂತಿ ಮಾಡುತ್ತೇನೆ. ಜೈ ಹಿಂದ್, ಜೈ ಕರ್ನಾಟಕ.